ನಮಸ್ಕಾರ. ನಮ್ಮ ಈ ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಮನಸ್ಸಿಗೆ ಶಾಂತಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ವಾ? ಆದ್ರೆ ಆ ಶಾಂತಿಯನ್ನ ಹುಡುಕೋಕೆ ನಮ್ಮ ಪ್ರಾಚೀನ ಸ್ತೋತ್ರಗಳು ಒಂದು ಅದ್ಭುತವಾದ ದಾರಿ ತೋರಿಸ್ತವೆ. ಬನ್ನಿ, ಇವತ್ತು ನಾವು ಶ್ರೀ ರಾಘವೇಂದ್ರ ಅಕ್ಷರಮಾಲಿಕಾ ಸ್ತೋತ್ರದ ಬಗ್ಗೆ ಮಾತಾಡೋಣ. ಇದರ ಮೂಲಕ ಆಂತರಿಕ ನೆಮ್ಮದಿಯ ದಾರಿಯನ್ನ ಹೇಗೆ ಕಂಡುಹಿಡಿಬಹುದು ಅಂತ ನೋಡೋಣ. ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಸಾವಿರಾರು ವರ್ಷಗಳ ಹಿಂದೆ ರಚನೆಯಾದ ಈ ಶ್ಲೋಕಗಳು ನಮ್ಮ ಇವತ್ತಿನ ಮಾಡರ್ನ್ ಲೈಫ್ನ ಒತ್ತಡವನ್ನ ಹೇಗೆ ಕಡಿಮೆ ಮಾಡೋಕೆ ಸಾಧ್ಯ ಅಂತ. ಇದಕ್ಕೆ ಉತ್ತರ ಬೇಕು ಅಂದ್ರೆ ಈ ಸ್ತೋತ್ರದ ಪ್ರತಿಯೊಂದು ಅಕ್ಷರದ ಹಿಂದಿರುವ ಅರ್ಥವನ್ನ ತಿಳ್ಕೋಬೇಕು. ಬನ್ನಿ, ಒಟ್ಟಿಗೆ ಸೇರಿ ಅದನ್ನ ನೋಡೋಣ. ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಒಂದು ಸ್ತುತಿಗೀತೆ. ಮೊದಲಿಗೆ ಸ್ತೋತ್ರ ಅಂದ್ರೆ ಏನು ಅಂತ ಶುರು ಮಾಡೋಣ. ಈ ಪದದ ನಿಜವಾದ ಅರ್ಥ ಏನು? ನೋಡಿ, ಸ್ತೋತ್ರ ಅಂದ್ರೆ ಸುಮ್ನೆ ಒಂದು ಹಾಡು ಅಥವಾ ಪಠಣ ಮಾತ್ರ ಅಲ್ಲ. ಇದೊಂಥರ ಧ್ಯಾನ ಇದ್ಹಾಗೆ. ನಮ್ಮ ಮನಸ್ಸನ್ನ ಒಂದೇ ಕಡೆ ಫೋಕಸ್ ಮಾಡೋಕೆ ಸಹಾಯ ಮಾಡುತ್ತೆ. ಇದರ ಪ್ರತಿಯೊಂದು ಪದನೂ ನಮ್ಮನ್ನ ಆ ದೈವದ ಜೊತೆ ಕನೆಕ್ಟ್ ಮಾಡೋ ಒಂದು ಬ್ರಿಡ್ಜ್ ಅನ್ಬೋದು. ಈ ಸ್ತೋತ್ರದ ಹೆಸರು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಕ್ಷರ ಮಾಲಿಕೆ ಅಂದ್ರೆ ಅಕ್ಷರಗಳ ಹಾರ. ಇದನ್ನ ಹೀಗ್ ಕಲ್ಪನೆ ಮಾಡ್ಕೊಳ್ಳಿ. ಪ್ರತಿಯೊಂದು ಶ್ಲೋಕವೂ ಭಕ್ತಿ ಅನ್ನೋ ಒಂದೊಂದು ಹೂವು. ಈ ಎಲ್ಲಾ ಹೂವುಗಳನ್ನ ಸೇರಿಸಿ ಒಂದು ಸುಂದರವಾದ ಮಾಲೆ ಮಾಡಿ ದೇವರಿಗೆ ಅರ್ಪಿಸಿದ ಹಾಗೆ. ಹಾಗಾದ್ರೆ ಈ ಸುಂದರವಾದ ಅಕ್ಷರಗಳ ಮಾಲೆಯನ್ನ ಯಾರಿಗೆ ಅರ್ಪಿಸಲಾಗಿದೆ? ಬನ್ನಿ, ಮುಂದಿನ ಭಾಗದಲ್ಲಿ ಆ ಮಹಾನ್ ಚೇತನ ಮಂತ್ರಾಲಯದ ಮಹಾಪುರುಷರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ರಾಯರು. ಇವರು 17ನೇ ಶತಮಾನದ ಒಬ್ಬ ಮಹಾನ್ ಸಂತ ಮತ್ತು ತತ್ವಜ್ಞಾನಿ. ದ್ವೈತ ಸಿದ್ಧಾಂತವನ್ನ ಬೋಧಿಸಿದವರು. ಗೊತ್ತಾ, ಇವತ್ತಿಗೂ ಲಕ್ಷಾಂತರ ಜನ ಇವರನ್ನ ಕರುಣಾಮಯಿ, ತಮ್ಮ ಕಷ್ಟಗಳನ್ನ ದೂರ ಮಾಡೋ ಮಾರ್ಗದರ್ಶಕ ಅಂತೆ ನಂಬ್ತಾರೆ. ಇವರ ಬೃಂದಾವನ ಇರೋದು ಮಂತ್ರಾಲಯದಲ್ಲಿ. ಈ ಸ್ತೋತ್ರದ ಆಳವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ರಾಯರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಈಗ ನಾವು ಈ ಸ್ತೋತ್ರದ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಭಾಗ 3, ಪ್ರತಿ ಅಕ್ಷರದಲ್ಲೂ ಭಕ್ತಿ. ಇಲ್ಲಿ ಪ್ರತಿ ಒಂದು ಅಕ್ಷರದಲ್ಲಿ ಭಕ್ತಿ ಹೇಗೆ ತುಂಬಿ ತುಳುಕುತ್ತೆ ಅಂತ ನೋಡೋಣ. ಈ ಸ್ತೋತ್ರದಲ್ಲಿ ನಮಸ್ತೆ ಗುರು ಶ್ರೀ ರಾಘವೇಂದ್ರ ಅನ್ನೋ ಸಾಲು ಪದೇ ಪದೇ ಬರುತ್ತೆ. ಇದು ಸುಮ್ನೆ ಒಂದು ನಮಸ್ಕಾರ ಹೇಳದ ಹಾಗಲ್ಲ. ಇದು ಇಡೀ ಸ್ತೋತ್ರದ ಅಡಿಪಾಯ. ಗೌರವ, ಭಕ್ತಿ, ಶರಣಾಗತಿ ಎಲ್ಲವನ್ನೂ ಈ ಒಂದೇ ಸಾಲಿನಲ್ಲಿ ಹಿಡ್ದಿಟ್ಟ ಹಾಗೆ. ಇದೊಂದು ಮಂತ್ರದ ತರಹ ಕೆಲ್ಸ ಮಾರುತ್ತೆ. ಈ ಶ್ಲೋಕಗಳಲ್ಲಿ ಬಳಸೋ ಪದಗಳೇ ಅದ್ಭುತ. ಕರುಣಾಸಾಗರ ಅಂದ್ರೆ ಕರುಣೆಯ ಸಾಗರ, ವಿಘ್ನ ನಿವಾರಕ ಅಂದ್ರೆ ಕಷ್ಟಗಳನ್ನ ದೂರ ಮಾಡೋನು. ಈ ಪದಗಳು ರಾಯರ ಗುಣಗಳನ್ನ ಹೊಗಳುತ್ತ. ಇವು ಕೇವಲ ಪದಗಳಲ್ಲ, ಭಕ್ತನೊಬ್ಬನ ಮನಸ್ಸಿನಿಂದ ಬರುವ ಭಾವನೆಗಳು ಅಲ್ವಾ? ಇದು ಕೇವಲ ಹೊಗಳೋಕೆ ಮಾಡಿರೋ ಸ್ತೋತ್ರ ಅಷ್ಟೇ ಅಲ್ಲ, ಇದೊಂದು ಪ್ರಾರ್ಥನೆ, ಒಂದು ಮನವಿ. ನನ್ನ ಲೌಕಿಕ ಕಷ್ಟಗಳಿಂದ ಕಾಪಾಡು, ಸ್ಪಿರಿಚುವಲ್ ಜರ್ನಿಯಲ್ಲಿ ದಾರಿ ತೋರಿಸುವಂತ ಭಕ್ತ ನೇರವಾಗಿ ತನ್ನ ಗುರು ಹತ್ರ ಕೇಳ್ಕೊಳ್ಳುವ ಒಂದು ಆತ್ಮೀಯ ಮಾತುಕತೆ ಇದ್ದ ಹಾಗೆ. ಹಾಗಾದ್ರೆ ಈ ಶ್ಲೋಕಗಳನ್ನ ಪಠಿಸೋದ್ರಿಂದ ಏನು ಲಾಭ? ಇದರ ಹಿಂದಿರುವ ಶಕ್ತಿ ಏನು? ಅದನ್ನೀಗ ನೋಡೋಣ. ನೋಡಿ, ಇದನ್ನ ಪಠಿಸೋದು ಒಂಥರ ಸ್ಪಿರಿಚುವಲ್ ಜರ್ನಿ ಇದ್ದ ಹಾಗೆ. 3 ಸ್ಟೆಪ್ಸ್ ಇದೆ. ಮೊದಲನೇ ಹಂತದಲ್ಲಿ ನಾವು ಕೃತಜ್ಞತೆ ಸಲ್ಲಿಸ್ತೀವಿ, ದೇವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. 2ನೇ ಹಂತದಲ್ಲಿ ಜೀವನದ ಕಷ್ಟಗಳಿಗೆ ದಾರಿ ತೋರ್ಸು ಅಂತ ಗೈಡೆನ್ಸ್ ಕೇಳ್ತೀವಿ. ಕೊನೆಗೆ 3ನೇ ಹಂತದಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಒಂದು ಆಧ್ಯಾತ್ಮಿಕ ಸಂಪರ್ಕ ಬೆಳೆಯುತ್ತೆ. ಯೋಚನೆ ಮಾಡಿ, ಇದನ್ನ ಲಯಬದ್ಧವಾಗಿ ಹೇಳುವಾಗ ಏನಾಗುತ್ತೆ? ನಮ್ಮ ಮನಸ್ಸು ಆಟೋಮ್ಯಾಟಿಕ್ ಆಗಿ ಒಂದೇ ಕಡೆಗೆ ಬರುತ್ತೆ. ಹೊರಗಿನ ಟೆನ್ಷನ್, ಚಿಂತೆ ಎಲ್ಲ ಮರ್ತು ಹೋಗುತ್ತೆ. ಮನಸ್ಸು ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗುತ್ತೆ. ಆ ಶಬ್ದದ ವೈಬ್ರೇಷನ್ ಇದೆಯಲ್ಲ, ಅದೇ ನಮ್ಮ ಆತ್ಮಕ್ಕೆ ಸಮಾಧಾನ ಕೊಡೋದು. ಸರಿ, ಇಷ್ಟೆಲ್ಲ ಆಯ್ತು. ಅಂದ್ರೆ 100 ವರ್ಷ ಹಳೆಯ ಈ ಸ್ತೋತ್ರ ಇವತ್ತಿನ ನಮ್ಮ ಕಾಲಕ್ಕೆ ಹೇಗೆ ರಿಲೇಟ್ ಆಗತ್ತೆ? ಬನ್ನಿ, ಈ ಶಾಂತಿಯ ದಾರಿಯ ಯೂನಿವರ್ಸಲ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ನೋಡಿ, ನಾವು ಎಲ್ಲಿಂದಾನೇ ಬಂದಿರ್ಲಿ, ಯಾವ ಭಾಷೆನೇ ಮಾತಾಡ್ಲಿ, ನಮ್ಮೆಲ್ಲರ ಮನಸ್ಸಿನಲ್ಲೂ ಆ ಒಂದು ದೈವಿಕ ಶಕ್ತಿ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಸ್ತೋತ್ರ ಆ ಆಸೆಯನ್ನ ಪೂರೈಸೋಕೆ ಸಹಾಯ ಮಾಡುವೊಂದು ಟೈಮ್ಲೆಸ್ ದಾರಿ, ಅಂದ್ರೆ ಕಾಲಕ್ಕೆ ಅತೀತವಾದದ್ದು. ರವೀಂದ್ರನಾಥ ಟಾಗೋರರ ಒಂದು ಅದ್ಭುತವಾದ ಮಾತಿದೆ, ಮುಂಜಾವು ಇನ್ನೂ ಕತ್ತಲಾಗಿರುವಾಗಲೇ ಬೆಳಕನ್ನು ಫೀಲ್ ಮಾಡಿ ಹಾಡೋ ಹಕ್ಕಿಯ ನಂಬಿಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಭಕ್ತಿ ಅನ್ನೋದು ಕೂಡ ಹಾಗೇನೆ. ಎಲ್ಲ ಕಷ್ಟ ಅನ್ನೋ ಕತ್ತಲೆ ಇದ್ದಾಗ್ಲೂ ಒಂದು ಭರವಸೆಯ ಬೆಳಕನ್ನ ತೋರಿಸುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ.
ಈ ಸ್ತೋತ್ರದ ಹಾಗೆ ನಮ್ಮ ಲೈಫಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡೋಕೆ ನಾವೇನ್ ಮಾಡ್ತೀವಿ? ಕೆಲವರಿಗೆ ಮ್ಯೂಸಿಕ್ ಹೇಳಿದ್ರೆ ಸಮಾಧಾನ, ಇನ್ನು ಕೆಲವರಿಗೆ ನೇಚರಲ್ಲಿ ಸಮಯ ಕಳೆದ್ರೆ, ಇನ್ನು ಕೆಲವರಿಗೆ ಮೆಡಿಟೇಷನ್. ನಿಮ್ಗೂ ಕೂಡ ಆಂತರಿಕ ಶಾಂತಿಯನ್ನ ಕೊಡುವ ನಿಮ್ಮದೇ ಆದ ದಾರಿ ಯಾವುದಾದ್ರೂ ಇರಬಹುದಲ್ವಾ? ಅದರ ಬಗ್ಗೆಯೊಮ್ಮೆ ಯೋಚಿಸಿ ನೋಡಿ.